ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಸಕ್ಕರೆ ನಾಡಿನ 87ನೆಯ ಅಕ್ಷರ ಜಾತ್ರೆಗೆ ಕನ್ನಡದ ಉಳಿವಿಗಾಗಿ 5 ಪ್ರಧಾನ ನಿರ್ಣಯಗಳೊಂದಿಗೆ ರವಿವಾರ ತೆರೆಬಿದ್ದಿತು. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸಲು ಸರ್ವಾನುಮತದಿಂದ ಇದೇ ವೇಳೆ ನಿರ್ಣಯ ಕೈಗೊಳ್ಳಲಾಯಿತು. ಸಮ್ಮೇಳನದಲ್ಲಿ ಕೈಗೊಳ್ಳಲಾದ ಕನ್ನಡದ ಪ್ರಮುಖ 5 ನಿರ್ಣಯಗಳು ಈ ಕೆಳಗಿನಂತಿವೆ. ಸರ್ಕಾರ ಕೂಡಲೇ ರಾಷ್ಟ್ರಕವಿಯ ಹೆಸರನ್ನು ಘೋಷಿಸಬೇಕು. ಸರ್ಕಾರಿ ಶಾಲೆಗಳ ಶಿಕ್ಷಕರ ಹುದ್ದೆಗೆ ನೇಮಕಾತಿಗೆ ತ್ವರಿತ ಕ್ರಮ ಕೈಗೊಳ್ಳಬೇಕು. ಭಾಷಾ ಅಭಿವೃದ್ಧಿ ಸಮಿತಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ನೇಮಕಕ್ಕೆ ತಿದ್ದುಪಡಿ ತರಬೇಕು. ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ಶೀಘ್ರ ಸಮಾಗಮಗೊಳಿಸಲು ಮುಂದಾಗಬೇಕು ಹಾಗೂ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ತುರ್ತು ಕ್ರಮ ಆಗಬೇಕು ಎಂಬುವ ನಿರ್ಣಯಗಳನ್ನು ಸಮಾರಂಭದ ಮೊದಲು ಕೈಗೊಳ್ಳಲಾಯಿತು. 3 ದಿನಗಳ ಕನ್ನಡ ನೆಲ ಜಲ ಹಾಗೂ ಭಾಷೆ ಹೀಗೆ ಕನ್ನಡದ ಕುರಿತು ನಡೆದ ಚಿಂತನ ಮಂಥನವನ್ನು ಸಾರಸ್ವತ ಲೋಕವು ತನ್ನಲ್ಲಿ ಹಿಡಿದಿಟ್ಟುಕೊಳ್ಳಲು ಕನ್ನಡಿಗರಿಗೆ ಬೀಜ ಮಂತ್ರ ನೀಡುವಲ್ಲಿ 87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಕನ್ನಡಿಗರ ಮನಸ್ಸುಗಳಲ್ಲಿ ಕನ್ನಡದ ಅಡಿಪಾಯ ಹಾಕಿಕೊಟ್ಟಿತು. ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ಆಶೀರ್ವಾದದಲ್ಲಿ ಕನ್ನಡದ ನುಡಿರಥ ತನ್ನ ಮುಂದಿನ ಅಕ್ಷರ ಜಾತ್ರೆಗೆ ಬಳ್ಳಾರಿಯತ್ತ ಹೆಜ್ಜೆ ಇಡುವ ಮೂಲಕ ಸಕ್ಕರೆ ನಾಡಿನ ಅಕ್ಷರ ಜಾತ್ರೆಗೆ ತೆರೆಬಿದ್ದಿತು. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಏಳೇಳು ಜನುಮವೇ ಇರಲಿ, ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವೇ ಬರಲಿ, ಸಿರಿಗನ್ನಡ ತಾಯಿಗೆ ದುಡಿಯುವೆ. ತನು ಕನ್ನಡ, ನುಡಿ ಕನ್ನಡ, ಮನ ಕನ್ನಡವಾಗಿರಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ನ್ಯೂಸ್ ಲೈನ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.